ಈಕಿನ. ಹೆಂಗಿದ್ರು ಈಕಿನ ಇಲ್ಲೇ ಕವಿತಾ ಅರ್ಬಿ ಹೋಗೋದ್ ಕೂತಾಳ. ಈಕಿ ಹೊಟ್ಟಿ ಉರಿಸ್ಬೇಕಂತ ಹೇಳ ನಾ ಕಾಯಕತ್ತಿದ್ದೆ. ಚಲೋ ಆಯ್ತಾ ಇಲ್ಲೇ ಕೂತಾಳ. ಹೆಂಗಿದ್ರು ನಾನು ನೀರು ತುಂಬ್ಕೊಳ್ಳೋ ನೆಪದಾಗ ಕೊಳ್ಳಾಗಿನ ತೋರಿಸ್ಬಿಡ್ತೀನಿ. ಮೊನ್ನೆ ಹಬ್ಬಕ್ಕೆ ಮಾಡ್ಸೀನಿ, ಇನ್ನಾತನಾದ್ರೂ ಒಬ್ಬರಿಗೆ ತೋರಿಸಿಲ್ಲ. ನನಗರ ಯಾರಿಗಾರ ತೋರಿಸ್ಲಿಕ್ಕಂದ್ರೆ ಸಮಾಧಾನನೇ ಆಗುದಿಲ್ಲ. ಮೊದ್ಲು ಏನಾರ ತೊಗೊಂಡೆ ಅಂದ್ರೆ ಒಂದು 4 ಮಂದಿಗೆ ತೋರಿಸಿದಾಗ ನನಗೆ ಸಮಾಧಾನ ಆತೈತಿ. ತಡಿ ಹಂಗಾರ ಮಾಡಿ ತೋರಿಸೇ ಬಿಡ್ತೀನಿ. ಏನಾಗಿತ್ತಕ್ಕ ಕೆಲಸ ಆಯ್ತೇನೆ? ಏನ್ ಹಿಡಿ ಜಲ್ದಿ ಅರ್ಬಿ ತೊಳತಿಯಲ್ಲ? ಹ್ಞೂ ಕವಿತಾ ಒಯ್ಯಾಕತ್ತೀನಿ ನೋಡು. ಇವು ನೀರು ಒಂದು ಯಾವಾಗ ಬರ್ತಾವ ಏನ ಗೊತ್ತೇ ಆಗುದಿಲ್ಲ. ಅದಕ್ಕೆ ಜಲ್ದಿನ ಬಂದೀನಿ. 4 ದಿನ ಆಯ್ತು ನೀರ ಬಂದಿದ್ದಿಲ್ಲಲ್ಲ. ಅಯ್ಯ ಅರ್ಬಿ ಹಂಗ ಇಟ್ಕೊಂಡ್ ಕೂತಿದ್ದೆ. ಅರ್ಬಿನೇ ತೋದಿದ್ದಿಲ್ಲ ನಾನು, ಅದಕ್ಕೆ ಜಲ್ದಿ ತೊಗೊಂಡ್ ಬಂದೀನಿ ನೋಡು. ಹೌದು ನೀರ್ ಬಂದಿಲ್ಲ ಅಂದ್ರೆ ಹಂಗ ಹಾಕದ್ ನೋಡು. ಯವ್ವ ನನಗಂತ್ರು 2-3 ದಿನದಿಂದ ನೀರ್ ಹೊತ್ತು ತಂದು ಸಾಕಾಗೈತಿ. ಯವ್ವ ತಲೆ ಮ್ಯಾಗ ಇಟ್ಕೊಂಡ್ ಬಂದೀನಿ, ಅದು ಕುತ್ತಿಗೆನೇ ಚಳಕ್ಕನ್ನಂಗ ಆಗ್ಬಿಟ್ಟೈತಿ ನೋಡು. ಹಡಿಬಿಟ್ಟಿ ನಿಂದ ನನಗ್ ಗೊತ್ತಿಲ್ಲೇನ? ಸರ ತಗೊಂಡಾಳ ಅದಕ್ಕೆ ತೋರಿಸ್ಬೇಕಾಗೈತಿ. ಯಾರ ನೀರು ಯಾಕ ಬಂಗಾರ ಸರ ಹಾಕೊಂಬರ್ತಾರ ಕೊಳ್ಳಾಗ? ಊರ್ ಹಡಿಬಿಟ್ಟಿ ತಂದ್ ಕಿಸಿಂದ್ರ ಅದೇನ ಯಾರು ಹಾಕೊಳಾರ್ದಂತ ಸರ ಹಾಕೊಂಡ್ ಬಂದಾಳ. ಅದಕ್ಕೆ ಇಲ್ಲೆಲ್ಲ ತೋರಿಸ್ಬೇಕಲ್ಲ, ಅದಕ್ಕೆ ಈಕಿನ ಕುತ್ತಿಗೆ ಚಳಕ್ಕತ್ತತಿ ಚಳಕ್. ನನಗ್ ಗೊತ್ತಿಲ್ಲೇನ? ತಡಿ ಮಾಡ್ತೀನಿ. ಈ ಬಿಡಾಡಿ ನಾ ಯಾಕೆ ಕೆಳಕೋಲಿ? ಸರ ತಗೊಂಡು ಏನವ ಅಂತ ಹೇಳ್ಕಿಸಿಂದ್ರೆ ಬೇಕಂದ್ರೆ ಹಡಿಬಿಟ್ಟಿ ತಾನೇ ತೋರಿಸ್ಲಿ, ಅವಾಗ ನೋಡ್ತೀನಿ. ಈ ಹೂ ಅಂತೀನಿ ಅಷ್ಟೇ ಈಗ. ಅಯ್ಯೋ ಪಾಪ, ಹಿಡ್ಕೊ ನೀರ್ ಹಿಡ್ಕೊ. ಅರ್ಬಿ ಎತ್ತೋಗಿತೀನಿ ಮತ್ತೆ ನೀರ್ ಸಿಡಿತಾವ. ಅಲ್ಲ ಹುಚ್ಚುಮುಳಿ ಕೊಳ್ಳಾಗಿನ ಸರ ನೋಡ್ಲಿಲ್ಲ ಏನಕ್ಕೆ? ನೋಡಿನು ನಾನೇ ತೋರಿಸ್ಲೇನು ಸುಮ್ಮ ಅಲ್ಲ ಏನ? ನಾನೇ ತೋರಿಸ್ಲೆ ಏನ್ ಮಾಡ್ಲಿ ಒಂದು ಗೊತ್ತಾಗವಲ್ತ. ಅಯ್ಯೋ ಬರ್ರವ ಪೂಜಾ ಲಕ್ಷ್ಮಿ, ನೀರ್ ತುಂಬ್ಕೊರವ ಬಡ ಬಡ. ನೀರ್ ತುಂಬ್ಕೊಂಡ್ ಸರಿ ಇಲ್ಲವ ಒಂದಿಟ್ಟು. ಇನ್ನೊಂದ್ ಸ್ವಲ್ಪ ಅರಿಬೇದಾವು ಅವಿಟ್ಟು ಹೋಗುದೆ ಅಂದ್ರೆ ಮುಗಿದು ಹೋಗ್ತೈತಿ. ಇಲ್ಲ ಮತ್ ನೀರ್ ಸಿಡಿತಾವ ನಿಮಗ ಅದಕ್ಕ. ಹಂಗಾರ ತಡಿಯವ ಅರ್ಬಿ ಹೋಗಿಬೇಡಿನ. ಮೊದ್ಲ ಜಳಕಕ್ಕೆ ನೀರ್ ತಗೊಂಡ್ ಹೊಂಟಿ ನಾನು. ಜಳಕಕ್ಕೆ ನೀರೇ ಇರ್ಲಾರ್ದಂಗ ಆಗ್ಬಿಟ್ಟೈತಿ. ಅವಾಶ್ ಬೇರೆ ಅದ್ರಾಗ. ಯವ್ವ ನಾಳೆ ಬಿಡ್ತಾನ ನಾಡಿದ್ ಬಿಡ್ತಾನ ಈ ಬಾಡ್ಯ ಒಂದು. ದೊಡ್ಡ ನೀರ್ ಬಿಡ್ಬೇಕು ಅನ್ನೋದೇ ಇಲ್ಲ ಇವ. ಅದಕ್ಕ ಜಳಕಕ್ಕೆ ನೀರ್ ಇರ್ಲಾರ್ದಂಗ ಆಗ್ಯದ ತಗೊಂಡ್ ಹೊಂಟಿನಿ. ಹೋಗಿಬೇಡ ತಡಿ ನೀನು. ತಡಿಯ ಲಕ್ಷ್ಮಿ ನಾನು ಕೊಡ ಇಟ್ಟೀನಿ. ಆಯ್ತಾಯ್ತು ನೀ ತುಂಬ್ಕೊಂಡಿದ್ದ ನಾ ತುಂಬ್ಕೋತೀನಿ ಅಂದಂಗ. ಪೂಜಾ ಯಾಕೆ ಸುಮ್ಮನೆ ನಿಂತ್ಬಿಟ್ಟಿಲ್ಲ? ಯಾಕೆ 2-3 ದಿನ ಆಯ್ತು ಈ ಕಡೆ ಬಂದೇ ಇಲ್ಲ? ಸಂಗಿಗೂ ರೊಕ್ಕ ನಿನ್ನ ಮಗನ ಕೈಯಾಗ ಕೊಟ್ಟು ಕಳಿಸಿದ್ದಲ್ಲ ನೀನು, ಯಾಕೆ ನೀ ಬಂದೇ ಇಲ್ಲಲ್ಲ? ಎಲ್ಲಿ ಬರ್ತೀಯವ್ವ? ಮನ್ಯಾಗಿನ ಕೆಲಸ ನೋಡಂಗಿಲ್ಲ, ಅಲ್ಲಿ ಕೆರ್ಕೊಳಕ್ಕೂ ಪುರ್ಸೊತ್ತಿಲ್ಲ. ಹಂಗಾಗೈತೆ ನನ್ನ ಬಾಳೆ. ಹೌದು ಹಂಗಾಕೈತ್ ನೋಡು. ನನಗೂ ಕೆಲಸ ಮಾಡಿ ಕುತ್ತಿಗೆಲ್ಲ ನೋವಾಗಿಬಿಟ್ಟದ. ಅಯ್ಯ ಯಾವಾಗ ತಗೊಂಡೆ ಸರ? ಥೂ ಈಗ ಪೂಜೆ ಕೇಳಬಾರ್ದಾಗಿತ್ತು. ಹಡಿಬಿಟ್ಟಿನ ತಾನೇ ತೋರಿಸ್ಬೇಕಿತ್ತು. ಅಯ್ಯೋ ನೋಡೇ ಬಿಟ್ಟೆನ? ಕುತಿ ನೋವಾಗೈತೆ ಅಂದಿದ್ದು ನನಗೆ ಗೊತ್ತಾಗೋದಿಲ್ಲನ? ಸರ ನೋಡ್ಲತ್ತೇಳೆ ಹೇಳಿ ಅಂತ ಹೇಳಿ ಕುತಿ ನೋವಾಗೈತೆ ಅಂದಿಲ್ಲ ನೀನು? ಅಲ್ಲಲೇ ನೀರು ತುಂಬ್ಕೊಂಡು ಹೋಗಕ್ಕೆ ಯಾರ್ಯಾರ ಬೋರಿನತ್ತಕ್ಕೆ ಬಂಗಾರ ಸರ ಹಾಕೊಂಬರ್ತಾರ ಕೊಳ್ಳಾಗ? ಯವ್ವ ನನಗೆ ಗೊತ್ತಾಗೋದಿಲ್ಲನ? ಇಲ್ಲವ ನೀವು ನೋಡ್ಲತ್ತೇಳೆ ನಾ ಏನು ಹಾಕೊಂಡ್ ಬಂದಿಲ್ಲ. ಅಲ್ಲೇ ಲಕ್ಷ್ಮಿ ನೋಡು ಕೊಳ್ಳಾಗ ಕಿವ್ಯಾಗ ಕೈಯಾಗ ಎಲ್ಲ ಹಾಕೊಂಡ್ ಬಂದಾಳ. ಆಕಿನ ಎಲ್ಲಾರ್ಗಿ ತೋರಿಸಲಂತ ಹಾಕೊಂಡ್ ಬಂದಾಳ ಏನು? ಯವ್ವ ನಾ ದಿನ ಹಾಕೋತೀನಿ ಎಲ್ಲಾನು. ನೀ ಏನ್ ಇವತ್ತು ನೋಡತಿ ಏನು? ಗೊತ್ತದ ನಮ್ಮಂತವ್ರಿ ತೊಗೊಂಡೇವಿ ಅದಕ್ಕೆ ಹಾಕೊಂಡ್ ಬಂದೀನಿ. ಹೆಂಗೈತಿ? ಒಂದು ತೊಲಿ ಐತಿ ನೋಡು ಬರೋಬ್ಬರಿ. ಅದೇನ 91.6 ಹಾಲ್ ಮಾರ್ಕ್ ಅದೇ ಐತಿ. ಯವ್ವ ಬಂಗಾರ 92,000 ರೂಪಾಯಿ ತೊಲಿ ಆಗೈತೆ ಯವ್ವ ಬಂಗಾರ. ಯವ್ವ ಬಡಬಗ್ರು ಬಂಗಾರ ಅಂಗಡಿ ಕಡೆ ತಲೆ ಹಾಕಿ ನೋಡಂಗಿಲ್ಲ, ಹಂಗಾಗೈತೆ ಯವ್ವ ಬಂಗಾರದ ರೇಟ್. ಇನ್ನೊಂದು ಸ್ವಲ್ಪ ದಿನ ಬಿಟ್ರೆ 1 ಲಕ್ಷ ಮ್ಯಾಗ ಆತೈತೆ ಏನ ಯಾರಿಗೆ ಗೊತ್ತ? ನನ್ನ ಕಡೆನೂ ಏನಿಲ್ಲವ ಬಂಗಾರ. ಅದೇ ಒಂದು ಕಾಸಿನ ಸರ ಬೋರ್ಮಾಳ, ಒಂದು ಜೋಡ್ ಬಿಲ್ವಾರ, ಅದೇ ಒಂದು ಜುಮುಕಿ, ಒಂದು ಸಣ್ಣ ನತ್ತ, ಒಂದು ಅವಲಕ್ಕಿ ಸರ ಅಷ್ಟೇ ಅದು ನನ್ನ ಕಡೆನೂ ಬಂಗಾರ. ಅಟ್ಟು ಬಿಟ್ರೆ ಏನಂದ್ರೆ ಏನೂ ಇಲ್ಲ ನನ್ನ ಕಡೆನೂ ಬಂಗಾರ. ತಗೋಬೇಕು ಈಗ ಮಗ ದುಡ್ಯಾತನಲ್ಲ, ಈಗ ಏನಾರ ತೊಗೊಂಡ್ರೆ ತಗೋಬೇಕು ನೋಡವ. ಹೌದು ಬಿಡವ, ಇವು ಮಕ್ಕಳ ಮರಿ ಓದಿಸೋದಂದ್ರೆ ಎಲ್ಲಿ ಬೆಳ್ಳಿ ಬಂಗಾರ ಹಾಕೊಳ್ಳೋದಾತೈತಿ? ದುಡ್ದಿದ್ದೆಲ್ಲ ಅವಕ್ಕ ಓದ್ಸಕ ಹಾಕೋದಾತೈತಿ. ಪೀಜ್ ಅಂತ ತುಸು ಇರ್ತದ, 1 ಲಕ್ಷ ಗಟ್ಲೆ ಇರ್ತದ ಯವ್ವ. ಆಯ್ತು ನಾನು ಕೊಡ ತುಂಬ್ಕೊಬರ್ರಿ ನೀವು. ಗೀತಿ ಯಾಕ ಶಾರದಕ್ಕ ಏನಾಯ್ತು? ಹಂಗ್ಯಾಕ್ ಚಿರಾಡತಿ? ಏನಾಯ್ತು ಯವ್ವ? ನಾಗಿ ಕಡಿತ ಏನ್ ನಿನಗ? ನೋಡ ಇಂತ ಮಾತಾಡಿದಂದ್ರೆ ತಲೆನ ಹೊಡಿತೀನಿಂದ. ಅಲ್ಲ ಎಷ್ಟ ಸರಿ ಹೇಳ್ಬೇಕು ನಿನಗ? ಹರಿ ಮಾಡ್ಕೊ ಬಾಗಲ್ ಕಡೆ ಅಂತೇಳಿ. ಬಾಗಲ್ ಕಡೆ ಹರಿ ಮಾಡ್ಕೊ ಅಂತ ಹೇಳಿನಿಲ್ಲ ನಿನಗ? ಯಾಕ ಏನಾಯ್ತು? ಏನಾಯ್ತ? ಇಲ್ಲಿ ಕುತ್ಕೊಂಡು ಹೀ ಅಂತ ಅರ್ಬಿ ಒಟ್ಟೋಗ ಹಾಕತ್ತಿಲ್ಲ ಹಡಿಬಿಟ್ಟಿ ಎಲ್ಲ ನೀರ್ ಹರ್ಕೊಂಡ ನಮ್ಮ ಮನೆ ಅಂಗಳಕ ಬರತಾವಲ್ಲಿ. ಹರಿ ಈ ಕಡೆ ಮಾಡಿ ನೀನು
ಏ ಇಲ್ಲ ಲಕ್ಷ್ಮಿ ಈಕಿನ ಹಂಗ ಇರುದ ವಾರದಾಗ ಯಾರ್ ಸರಿ ನನ್ನ ಕಂಡ್ರೆ ಏನಾಕೈತೆ ನಿಕಿಗಿ ಆ ನೀರ್ ಕಂಡ್ರೆ ಹೊಟ್ಟೆ ಕಾರ ಕಲಸಂಗಕತ್ ನನಗ ಪಾಪ ಎಂಟತ್ ಕೂರ್ಗೆ ಆಸ್ತಿ ಐತಿ ಮೈ ತುಂಬಾ ಬಂಗಾರದ ದೊಡ್ಡ ಮನ್ಯಾಗ ಇದೆಯಲ್ಲ ಅದಕ್ಕೆ ನೀನ್ ನೋಡನ ಹೊಟ್ಟಿ ಉರ್ಕೋತೀನಿ ನಾನು ಹೋಗ ನಿನ್ನ ಮುಖ ನೋಡ್ಕೊ ಹೋಗ ಹೊಡಿತಾಳ ಯವ್ವ ನಿನ್ನ ಕೈ ಸೇರ್ಲಿ ನಿನ್ನ ಕೈ ಕರಿನಾಗ ಹಾವ್ ಕಡಿಲಿ ಏನ್ ಕಟ್ ಹೊಡೆದಿ ಯವ್ವ ಈಕಿ ಹೆಣ ಎತ್ಲಿ ಹೊಡಿತೇನ ಯವ್ವ ಅಡ್ಡಿ ಬಿಟ್ಟಿ ಏ ನಿಮ್ಮ ಹಡ್ಡಿ ಬಿಟ್ಟಾರ ನಿಮಗೇನ್ ಬಂದೈತೆ ತನ್ನ ಕುಂದಿರಿ ಅಯ್ಯ ನಿಮ್ಮ ಹೆಣ ಎತ್ಲಿ ಎದಕ್ಕೆ ಹಿಂಗ್ ಜಗಳ ಮಾಡತ್ತೀರಿ ಆಜು ಬಾಜು ಮಂದಿ ನೋಡ್ ನಗಂಗ ಏನ್ ಸಣ್ಣ ಹುಡುಗರಾಗಿರಲ್ಲ ಏನೋ ಒಂದ್ ಅತಿ ಸಣ್ಣ ಹುಡುಗರು ಚಲೋ ಆತಾಗ ಕೆರವು ತೋಳೇನ್ ಬಾಯಿ ಮುಚ್ಚುತ್ತೀರ ಅಲ್ಲ ಅಮಾಸಿ ದಿನ ಬಡ್ದಾಡತ್ತೀರಲ್ಲ ಒಬ್ಬರಿಗೊಬ್ರು ಮಾತಾಡ್ ಬಗೆಹರಿಸ್ಕೊರೆ ಗೀತಿ ನೀ ಯಾಕೆ ಹೊಡೆದಿಲ್ಲ ಶಾರದಕ್ಕ ಮೊದ್ಲ ನಿನ್ನ ಕೈ ತಣ್ಣಗಿರಲ್ಲ ಗೀತಿ ಏ ಶಾರದಕ್ಕ ಆಕೆ ಏನ್ ಬೇಕತ್ತ ಮಾಡ್ಯಾಳೇನ ಸ್ವಲ್ಪ ತಣ್ಣ ಕೂತ್ ಮಾತಾಡಿದ್ರೆ ಆಗ್ತೈತಿ ಅದು ಬಿಟ್ಟು ಏನ್ ಕೈ ಹಚ್ಚಿ ಹೊಡೆದಾಡತ್ತೀರಲ್ಲ ನಿಮ್ಗೇನ್ ಬಂದೈತಿ ಏ ಲಕ್ಷ್ಮಿ ನಿನಗೇನ್ ಗೊತ್ತೈತಿ ಈ ಬೋಸಡಿ ಯವಾ ನೋಡಿರಿ ಹಿಂಗ ಮಾಡ್ತೈತಿ ಯವಾ ನೋಡಿರಿ ಹಿಂಗ ಮಾಡ್ತಾಳ ನನಗ ನೋಡು ಎಂತ ಬಂಗಾರ ಅಂತ ಕಣ್ಣಿತ್ತು ಈ ಕಣ್ಣಿಗೆ ಹೊಡೆದಾಳ ಕಣ್ಣೆ ಕಳೆದು ಕೂತಾಳ ದೇವ್ರ ಒಳ್ಳೆ ಮಾಡ್ತಾನೆ ನಿಕಿಗೆ ನನ್ನ ಕಣ್ಣಿಗೆ ಹೊಡೆದಾಳ ನೋಡಿಕಿ ಕೈ ಹೆಂಗ ಸೇದ್ ಹೋತದ ಈಕಿ ಕಣ್ಣಿಗೆ ಕರಿ ನಾದ್ರ ಹಾವನ ಕಡಿಲಿ ನೋಡಿಕಿ ಹೆಂಗ ಆತದ ಬೇಕಂದ್ರೆ ನೀನ ನನಗೂ ಹೊಡೆದಿಯಾ ನೀನು ನೋಡ್ತಿರು ನಿನಗೂ ಹೆಂಗ ಆಕೈತೆ ಹೇಳಿ ಲಕ್ಕೋನ ಬಂದ್ ಸೈತಿ ನೀನ ಊರ್ ಮಂದಿ ಜೋಡ ಜಗಳ ತಕೊಂಡ್ ಹಾರ್ಟ್ ಅಟ್ಯಾಕ್ ಆಗಿ ಸೈತಿ ನೀನ ನಿನ್ನ ತಲೆ ಮೇಲೆ ಬಸ್ ಹಾದು ಹೋಗ್ಬೇಕ ನಿನ್ನ ತಲೆ ಮೇಲೆ ಲಾರಿ ಹಾದು ಹೋಗ್ಬೇಕ ಇವೇನ್ ಜಗಳ ಮಾಡತ್ತವ ಅದೇನದು ಬಸ್ ಲಾರಿ ಅನ್ಕೋತ ನನ್ನ ತಲೆ ಮೇಲೆ ಲಾರಿ ಹಾದು ಹೋದ್ರೆ ನಿನ್ನ ತಲೆ ಮೇಲೆ ಟ್ರೈನ್ ಹಾದು ಹೋಗ್ಬೇಕ ನನ್ನ ತಲೆ ಮೇಲೆ ಟ್ರೈನ್ ಹಾದು ಹೋಗ್ಬೇಕ ಊರ್ ಬಿಡಾಡಿ ಏನ್ ಹೇಳಿ ಕವಿತನ ಗಂಡನ ಗಾಡಿ ಇಟ್ಲ ಅದು ನಿನ್ನ ತಲೆ ಮೇಲೆ ಹಾದು ಹೋಗ್ಬೇಕ ಯವ್ವ ನಿಮ್ ಜಗದ ನನ್ನ ಗಂಡನ ಗಾಡಿ ಹತ್ತೋತಿರೇ ಯವ್ವ ಊರ್ ಬೋಸಡ್ಯಾರ ಏಯ್ ಮುಚ್ಚಲೆ ಬಾಯಿ ಅಲ್ಲ ಲಕ್ಷ್ಮಿ ಎಟ್ಟಿರ್ಬೇಕು ನೋಡು ನನ್ನ ತಲೆ ಮೇಲೆ ಟ್ರೈನ್ ಹಾದು ಹೋಗ್ಬೇಕತ್ತ ಅಲ್ಲ ಲಕ್ಷ್ಮಿ ನೀನೇ ಹೇಳ ನನ್ನ ತಲೆ ಮೇಲೆ ಬಸ್ ಹಾದು ಹೋಗ್ಲತ್ತಾಳಿಕಿ ಅಂದುಗುಟ್ಲೆ ಏನ್ ಹಾದ ಹೋಗ್ಬಿಡ್ತು ನೋಡಿ ನಿನ್ ತಲೆ ಮ್ಯಾಗ ನಾನು ಅಂದುಗುಟ್ಲೆ ಹಾದ ಹೋಗ್ಬಿಡ್ತು ನೋಡಿ ನಿನ್ ತಲೆ ಮ್ಯಾಗ ಅಕ್ಕಿ ಮಾಡಿ ಸರಿ ಏನ್ ಹೇಳ ಲಕ್ಷ್ಮಿ ನೀನ ನನ್ನ ಪಾಡಿನ ಕೆಲಸ ಮಾಡ್ಕೋತ ನಿಂತಿದೆ ಬಂದ್ ಗಲ್ಲ ಅಂತ ಬಾಯಿ ಮಾಡ್ಕೋತ ನಿಂತ್ಲೆ ನನ್ನ ಮನೆ ಬಾಗಲಕ್ಕೆ ನೀರ್ ಬಂದಿರ್ಲಿಕ್ಕಂದ್ರೆ ನಾ ಯಾಕೆ ಬರ್ತಿದ್ದೆ ಇಲ್ಲಿ ಜಗಳ ಮಾಡಕ ನನಗೆ ತಿಂಡಿ ಹೆಚ್ಚಾಗಿದೆ ನಿನ್ ಜೋಡ ಜಗಳ